ಹೋಟೆಲ್ ದೋಸೆ ಅನ್ನೋದು ತುಂಬ ಸ್ಪೆಷಲ್. ಹೊರಗೆ ಕ್ರಿಸ್ಪಿ, ಒಳಗೆ ಸಾಫ್ಟ್, ಅದರೊಳಗೆ ಸ್ಪೈಸಿ ಕೆಂಪು ಚಟ್ನಿ ಮತ್ತು ಫ್ಲೇವರ್ಫುಲ್ ಆಲೂ ಪಲ್ಯ, ಜೊತೆಲಿ ಒಗ್ಗರಣೆ ಹಾಕಿರೋ ಹಸಿರು ಚಟ್ನಿ, ಇವೆಲ್ಲ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ನಾವು ಮನೆಯಲ್ಲಿ ಇಟ್ಟಿರೋ ಹಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಸಹ ಹುಳಿ ಬರುತ್ತೆ. ಆದರೆ ಹೋಟೆಲ್ನಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಹಾಕ್ತಾ ಇರ್ತಾರೆ, ಆದರೂ ಹಿಟ್ಟು ಹುಳಿ ಬರಲ್ಲ. ಅದೆಲ್ಲ ಹೇಗೆ? ಅದಕ್ಕೆ ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ? ಅದೇ ರೀತಿ ನಾವು ಮನೆಯಲ್ಲೇ ಹೇಗೆ ಮಾಡ್ಬೋದು, ಇದನ್ನೆಲ್ಲ ನಾನಿವತ್ತು ತೋರಿಸ್ಕೊಡ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ತಾರಾನ್ ಪಾಯಿಂಟ್. ಮೊದಲಿಗೆ ದೋಸೆ ಹಿಟ್ಟಿಗೆ ಬೇಕಾಗಿರೋಂಥ ಪದಾರ್ಥಗಳನ್ನು ನೆನೆಸ್ಕೊಳ್ಳೋಣ. ಇಲ್ಲಿ ನಾನು 4 ಕಪ್ಪಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಅಂಗಡಿನಲ್ಲಿ ದೋಸೆ ಅಕ್ಕಿ ಬೇಕು ಅಂತ ಕೇಳಿದ್ರೆ ಕೊಡ್ತಾರೆ. ಅದನ್ನು 4 ಕಪ್ಪಷ್ಟು ನೆನೆಸ್ಕೊಳ್ತಾ ಇದ್ದೀನಿ. ಆ 4 ಕಪ್ಪು ಅಕ್ಕಿಗೆ 1 ಕಪ್ಪಲ್ಲಿ 3/4 ಕಪ್ಪಷ್ಟು ಉದ್ದಿನಬೇಳೆ ಹಾಗೂ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅಂದರೆ 2 ಸೇರಿಸಿದಾಗ 1 ಕಪ್ಪಷ್ಟು ಆಗುತ್ತೆ. ಇಷ್ಟನ್ನು ಹಾಕ್ಕೊಳ್ಳಿ. ಇದಕ್ಕೆ ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ಹಾಕ್ಕೊಳ್ಳಿ. ನಾನಿಲ್ಲಿ ಎಲ್ಲ ಕಡೆನೂ ಒಂದೇ ಕಪ್ಪನ್ನು ಯೂಸ್ ಮಾಡಿದ್ದೀನಿ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಅಂದರೆ 4 ಕಪ್ ಅಕ್ಕಿಗೆ 1 ಸ್ಪೂನಷ್ಟು ಮೆಂತ್ಯ, ಹಾಗೆ ಅರ್ಧ ಕಪ್ಪಷ್ಟು ದಪ್ಪ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನೀರು ಹಾಕಿ ಒಂದು 2-3 ಸಲ ಚೆನ್ನಾಗಿ ತೊಳೀರಿ. ನಂತರ ಇದು ಕಂಪ್ಲೀಟಾಗಿ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಇದನ್ನು ಕಡಿಮೆ ಅಂತಂದರೆ 8 ಗಂಟೆನಾದರೂ ನೆನೆಸಿಡಬೇಕಾಗತ್ತೆ. ನಾನಿಲ್ಲಿ 12 ಗಂಟೆಗೆ ನೆನೆಸ್ತಾ ಇದ್ದೀನಿ ಮಧ್ಯಾಹ್ನ. ರಾತ್ರಿ ಸುಮಾರು 8 ಗಂಟೆ ಅಷ್ಟೊತ್ತಿಗೆ ರುಬ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನೆನೆದಾದ್ಮೇಲೆ ಈ ರೀತಿಯಾಗಿದೆ. ಇದನ್ನು ಇವಾಗ ನೀವು ಇಡ್ಲಿ ಹಿಟ್ಟಿನಷ್ಟು ದಪ್ಪನೂ ರುಬ್ಬಾರ್ದು ಅಥವಾ ನೀರು ದೋಸೆಯಷ್ಟು ತೆಳ್ಳಗೂ ಮಾಡ್ಕೋಬಾರ್ದು. ಇದ್ರ ಮಧ್ಯದಲ್ಲಿರೋಷ್ಟು ಕನ್ಸಿಸ್ಟೆನ್ಸಿನ ಇಟ್ಕೊಂಡು ರುಬ್ಬಿ. ನೋಡಿ, ಇಲ್ಲಿ ಇದ್ರ ಹದ ಇಷ್ಟಿರಬೇಕಾಗತ್ತೆ. ರುಬ್ಬಿದ ನಂತರ ಇದನ್ನು ಯಾವುದಾದ್ರೂ ಬೆಚ್ಚಗಿರೋಂಥ ಜಾಗದಲ್ಲಿ ಇಡಿ. ನೀವೇನಾದರೂ ತಂಪಾಗಿರೋಂಥ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂದರೆ ಯಾವುದಾದ್ರೂ ಪಾತ್ರೆಯಲ್ಲಿ ಬಿಸಿ ನೀರು ಹಾಕ್ಬಿಟ್ಟು ಅದರೊಳಗೆ ಈ ಪಾತ್ರೆನ ಇಟ್ಟರೂ ಸಾಕು. ನೋಡಿ, ಬೆಳಗ್ಗೆ ಅಷ್ಟೊತ್ತಿಗೆ ಹೇಗೆ ಉಬ್ಬಿದೆ. ಈಗ ಇದಕ್ಕೆ ಏನು ಇಂಗ್ರೀಡಿಯೆಂಟ್ ಹಾಕಿದ್ರೆ ನಾವು ಹೋಟೆಲ್ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೀವೇನಾದರೂ ಇದನ್ನು ಮಾರನೇ ದಿವಸನೂ ಯೂಸ್ ಮಾಡಬೇಕು ಅಂದರೆ ನಾನು ಹೇಳಿರೋಂಥ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಅರ್ಧದಷ್ಟನ್ನು ತೆಗೆದು ಮೊದಲೇ ಫ್ರಿಜ್ಜಲ್ಲಿ ಇಟ್ಬಿಡಿ. ಹೀಗೆ ಮಾಡೋದ್ರಿಂದ ಮಾರನೇ ದಿವಸನೂ ಹಿಟ್ಟು ಫ್ರೆಶ್ ಆಗಿ ಅನಿಸುತ್ತೆ. ಈಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂತ ಯೋಚನೆ ಮಾಡ್ತಿರ್ತೀರಲ್ವಾ, ಇದೇ ಆ 3 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು. ಅಂದರೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಕಂಪ್ಲೀಟ್ ರುಬ್ಬಿಕೊಂಡಿರೋಂಥ ಮಿಶ್ರಣಕ್ಕೆಲ್ಲ ಸೇರಿ ಬೇಕಾಗಿರೋಷ್ಟು ಉಪ್ಪು, ಹಾಗೆ 2 ಟೀ ಸ್ಪೂನಷ್ಟು ಸಕ್ಕರೆ. ಇಲ್ಲಿ ಸಕ್ಕರೆ ಯಾಕೆ ಹಾಕೋದು ಅಂತಂದರೆ ದೋಸೆ ಕೆಳಭಾಗದಲ್ಲಿ ಕ್ಯಾರಮಲೈಸ್ ಆಗಿ ಅದೇ ಕೆಂಪು ಬಣ್ಣಕ್ಕೆ ತಿರುಗೋದು. ಈ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಯಾತಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ನಮ್ಮದೇನು ಹುಳಿ ಬಂದಿರುತ್ತಲ್ಲ ಹಿಟ್ಟು, ಆ ತೀವ್ರತೆನ ಕಡಿಮೆ ಮಾಡುತ್ತೆ ಈ ಹಿಟ್ಟು. ಸೊ ಇದನ್ನು ನಾವು ನೀರು ಹಾಕಿಬಿಟ್ಟು ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಇದನ್ನು ನೀವೇನಾದರೂ ಡೈರೆಕ್ಟಾಗಿ ರುಬ್ಬಿರೋ ಅಂಥ ಹಿಟ್ಟಿಗೆ ಹಾಕಿದರೆ ಆವಾಗ ಅದು ಗಂಟಾಗಿ ನಿಮಗೆ ಸರಿ ಕಲಿಸೋದಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಸೆಪ್ರೇಟಾಗಿ ಕಲಿಸ್ಬಿಟ್ಟು ಆನಂತರ ದೋಸೆ ಹಿಟ್ಟಿಗೆ ಹಾಕಿಬಿಟ್ಟು ಮತ್ತೆ ಸಂಪೂರ್ಣವಾಗಿ ಕಲಿಸ್ಕೊಳ್ಳಿ. ಈಗ ನೋಡಿ, ಇದರಲ್ಲಿರೋ ಗಂಟನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪನೂ ಗಂಟಿಲ್ದ ಹಾಗೆ ಕಲಿಸ್ಕೊಂಡಿದ್ದೀನಿ. ಈಗ ಈ ಹಿಟ್ಟನ್ನು ನಾವು ರುಬ್ಕೊಂಡಿರೋಂಥ ದೋಸೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಕಂಪ್ಲೀಟಾಗಿ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಕಲಿಸ್ಬೇಕಾದ್ರೂ ನೀವು ಮೇಲಿಂದ ಕೆಳಗೆ ತನಕನೂ ಸೌಟಲ್ಲಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇಲ್ಲ ಅಂತಂದರೆ ಬರೀ ಮೇಲ್ಮೇಲೆ ನಿಂತ್ಕೊಂಡಿರುತ್ತೆ. ನೋಡಿ, ಮೇಲಿಂದ ಕೆಳಗಡೆ ತನಕನೂ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೀವೇನಾದ್ರು ಮಾರನೇ ದಿವಸ ಇಟ್ಕೊತೀನಿ ಅನ್ನೋದಿದ್ದರೆ ಇದನ್ನೆಲ್ಲ ಮಿಕ್ಸ್ ಮಾಡಾದಮೇಲೆ ಅರ್ಧ ಪೋರ್ಷನನ್ನು ಬೇಕಾದ್ರೆ ತೆಗೆದು ಫ್ರಿಜ್ಜಲ್ಲಿ ಇಟ್ಕೋಬೋದು. ಇದನ್ನು ಮತ್ತೆ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಹಾಕಬೇಕು ಅಂತ ಏನಿಲ್ಲ.
ಇಮ್ಮಿಡಿಯೇಟಾಗಿ ನೀವು ದೋಸೆ ಹಾಕ್ಬೋದು. ಈಗ ನೋಡಿ ದೋಸೆನ ಹಾಕಿ ತೋರಿಸ್ತೀನಿ. ನಾನಿಲ್ಲಿ ಯೂಶ್ವಲಾಗಿ ರೊಟ್ಟಿ ಮಾಡಲಿಕ್ಕೆ ಯೂಸ್ ಮಾಡೋಂಥ ಹಂಚನ್ನೇ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಮೊದಲನೇ ದೋಸೆ ಸರಿಗೆ ಏಳಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ. ಮೊದಲು ಎಣ್ಣೆನ ಹಾಕಿ ನಂತರ ಅದು ಸ್ವಲ್ಪ ಬಿಸಿ ಆದಮೇಲೆ ನೀರನ್ನು ಚಿಮ್ಕಿಸೋದ್ರಿಂದ ಅದರ ಮೇಲಿರೋ ಎಣ್ಣೆ ಎಲ್ಲ ಹೊರಟೋಗುತ್ತೆ. ಆಮೇಲೆ ಯಾವ್ದಾದ್ರು ಬಟ್ಟೆನಲ್ಲೋ ಅಥವಾ ಟಿಶ್ಯೂ ಪೇಪರಲ್ಲಿ ಅದನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಕೆಳಗಡೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಮೊದಲೇ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ದೋಸೆ ಹಾಕ್ಲಿಕ್ಕೆ ಹೋಗಬೇಡಿ. ಈ ದೋಸೆ ಹಾಕಿ ಆದಮೇಲೆ ಅದ್ರ ಮೇಲಿಂದ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ. ಹೋಟೆಲ್ನಲ್ಲೂ ಸಹ ಹೀಗೆ ಮಾಡೋದು. ಅದು ನಿಮಗೆ ಮೇಲ್ಗಡೆ ಕೆಂಪು ಕಲರ್ ಕಾಣಿಸ್ತಾ ಹೋಗುತ್ತೆ, ಆವಾಗ ಅದು ಕೆಳಗಡೆ ಕ್ರಿಸ್ಪಿಯಾಗಿ ಬೆಂದಿದೆ ಅಂತ ಹೇಳಿ. ಆ ನಂತರ ನೀವು ಅದನ್ನು ತೆಗಿಬೋದು. ನೋಡಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಂಪ್ಲೀಟ್ ರೆಡ್ ಬಂದಿದೆ. ನಾವು ಆ್ಯಕ್ಚುಲಾಗಿ ಹೋಟೆಲ್ಗಳಿಗೆ ಹೋಗೋದೇ ಈ ರೀತಿ ದೋಸೆನ ತಿನ್ನೋದಕ್ಕೆ ಅಂತ. ಯಾಕೆಂದರೆ ಮನೆಯಲ್ಲಿ ನಮಗೆ ಈ ರೀತಿ ಮಾಡೋದಕ್ಕೆ ಬರಲ್ಲ ಅಂತ ನಾವು ಅಂದ್ಕೊತೀವಿ. ಆದರೆ ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಹೋಟೆಲ್ನಲ್ಲಿ ಯಾವ ಟೇಸ್ಟ್ ಇರುತ್ತಲ್ಲ ದೋಸೆ, ಅದೇ ಟೇಸ್ಟಲ್ಲಿ ಬರುತ್ತೆ. ಅದಕ್ಕೆ ತೊಗರಿಬೇಳೆ ಕಡಲೆಬೇಳೆ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ದೋಸೆ. ನೋಡಿ ಇನ್ನೊಂದು ದೋಸೆನ ನಾನು ಚಟ್ನಿ ಪುಡಿ ಹಾಗೂ ಆಲೂಗೆಡ್ಡೆ ಪಲ್ಯ ಸೇರಿಸಿ ಮಾಡ್ತಾಯಿದ್ದೀನಿ, ಹೋಟೆಲ್ನಲ್ಲಿ ಮಾಡೋ ರೀತಿ. ಯಾವಾಗಲೂ ಮೊದಲೇನೆ ಹಂಚಿಗೆ ಎಣ್ಣೆ ಹಾಕ್ಕೋಬೇಡಿ, ಆದಷ್ಟು ಅದು ಡ್ರೈ ಇರಬೇಕು. ಹಾಕಿ ಆದಮೇಲೆ ಅದ್ರ ಮೇಲೆ ಎಣ್ಣೆ ಹಾಕಿ. ಇದು ಅರ್ಧ ಬೆಂದ ನಂತರ ಚಟ್ನಿ ಪುಡಿ ಉದುರಿಸಿ. ಈ ಚಟ್ನಿ ಪುಡಿ ಮಾಡೋ ರೆಸಿಪಿನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ಅದರ ಲಿಂಕ್ ಇಲ್ಲೇ ಮೇಲೆ ಕೊಟ್ಟಿದ್ದೀನಿ. ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಚಟ್ನಿ ಪುಡಿ ಮತ್ತು ಆಲೂಗೆಡ್ಡೆ ಪಲ್ಯ, ಅಂದರೆ ಹೋಟೆಲಲ್ಲಿ ಮಾಡೋವಂಥ ಆಲೂಗೆಡ್ಡೆ ಪಲ್ಯ ಹೇಗೆ ಆ ರೀತಿ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿದ್ದೀನಿ. ನೀವು ಅಲ್ಲಿ ವಿಸಿಟ್ ಮಾಡಿ ನೋಡ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಹೋಟೆಲ್ನಲ್ಲಿ ನೀವು ಯಾವ ರೀತಿ ತಿಂದಾಗ ರುಚಿ ಇರುತ್ತಲ್ಲ ಅದೇ ರೀತಿ ರುಚಿ ಇರುತ್ತೆ. ನಿಮಗೆಲ್ಲೋ ಅನಿಸಲ್ಲ ನೀವು ಮನೆಯಲ್ಲಿ ಮಾಡಿದ್ದೀನಿ ಅಂತ. ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಸಾಕಷ್ಟು ವೀಡಿಯೋಸ್ಗಳನ್ನು ಹಾಕ್ತಾ ಹೋಗ್ತೀನಿ. ನಿಮ್ಮಗಳ ಸಪೋರ್ಟೇ ನನಗೆ ಯಾವಾಗಲೂ ಮೋಟಿವೇಶನ್ ಆಗಿರುತ್ತೆ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.